ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಇನ್ನು ಪ್ರವಾಹದಲ್ಲಿ ಸಿಲುಕಿದ್ದ 2 ಕನ್ನಡಿಗರ ರಕ್ಷಣೆಯಾಗಿದೆ. ಕಲಬುರಗಿ ಮೂಲದ 2ರನ್ನ ಸಿಬ್ಬಂದಿ ರಕ್ಷಿಸಿದ್ದಾರೆ. ರಕ್ಷಣೆಗೊಳಗಾದ 2ರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ. 2ರನ್ನೂ ಸಂಪರ್ಕಿಸಿದೆ ವಿಪತ್ತು ನಿರ್ವಹಣಾ ಸಂಸ್ಥೆ. ನೇಪಾಳದಿಂದ ದೆಹಲಿಗೆ ಕರೆತರುವುದಕ್ಕೆ ಸರ್ಕಾರ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಕರ್ನಾಟಕ ಭವನದಲ್ಲಿ ಸಂತ್ರಸ್ತರಿಗೆ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ನೋಡಿ, ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡಿಗರು ಕೂಡ ಪ್ರವಾಸಕ್ಕೆ ಅಂತ ತೆರಳಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಸಿಲುಕಿಕೊಂಡವರ ರಕ್ಷಣಾ ಕಾರ್ಯ ಕೂಡ ಆಗ್ತಾ ಇದೆ. ಪ್ರವಾಹದಲ್ಲಿ 2 ಕನ್ನಡಿಗರು ಏನು ಸಿಲುಕಾಕೊಂಡಿದ್ರು ಅವರನ್ನ ರಕ್ಷಣೆ ಮಾಡಲಾಗಿದೆ ಅನ್ನುವಂತಹ ವಿಚಾರ ಕೂಡ ಹೊರಬಿದ್ದಿದೆ. ನೋಡಿ, ಒಂದು ಟೀಮ್ ತೆರಳಿತ್ತು ಪ್ರವಾಸಕ್ಕೆ. ಆ ಸಂದರ್ಭದಲ್ಲಿ ಆದಂತಹ ದುರ್ಘಟನೆ, ಅಲ್ಲಿ ಕನ್ನಡಿಗರು ಸಿಲುಕಾಕೊಂಡಿದ್ದಾರೆ. ಅವರಲ್ಲಿ ಈಗ 2ರನ್ನ ರಕ್ಷಣೆ ಮಾಡಲಾಗಿದೆ. ಅವರು ಕಲಬುರಗಿ ಮೂಲದವರು ಅನ್ನೋದು ಗೊತ್ತಾಗಿದೆ. ಸದ್ಯ ಅವರನ್ನ ದೆಹಲಿಗೆ ಶಿಫ್ಟ್ ಮಾಡಿ ಅಲ್ಲಿ ಕನ್ನಡ ಭವನ ಏನಿದೆ, ಕರ್ನಾಟಕ ಭವನ, ಅಲ್ಲಿ ಅವರನ್ನ ಉಳ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ನು ನೇಪಾಳದಲ್ಲಿ ಸಿಲುಕಿದ ಕನ್ನಡಿಗರಿಗಾಗಿ ಹೆಲ್ಪ್ ಲೈನ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಈ ಬಗ್ಗೆ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮೂಲಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. +9 779851316807 +9 779709107500 ಹಾಗೆ +9 779810326117 ಈ 3 ಹೆಲ್ಪ್ ಲೈನ್ ನಂಬರ್ ಅನ್ನ ಈಗಾಗಲೇ ಸರ್ಕಾರದ ವತಿಯಿಂದ ನೀಡಲಾಗಿರುವಂತದ್ದು. ಇದೇ ನಂಬರ್ಗೆ ವಾಟ್ಸಪ್ ಕೂಡ ಮಾಡಬಹುದು. ಇದು ಟ್ವೀಟ್ ಮುಖಾಂತರವಾಗಿ ಗೃಹ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾರೇ ಕನ್ನಡಿಗರು ಅಲ್ಲಿ ಸಿಲುಕಾಕೊಂಡಿದ್ರು ಕೂಡ, ಅಕಸ್ಮಾತ್ ನೀವು ಈ ರೀತಿಯ ಸುದ್ದಿಗಳನ್ನ ನೋಡ್ತಾ ಇದ್ರೆ ಯಾವೆಲ್ಲ ನಂಬರ್ ಅಂತ ಹೇಳಿ ನೋಟ್ ಮಾಡಿಕೊಂಡ್ರೆ ಈ ನಂಬರ್ಗೆ ಕರೆ ಮಾಡಿದ್ದೆ ಆದಲ್ಲಿ ನಿಮಗೆ ಸಹಾಯ ಸಿಗುತ್ತೆ. ಸರ್ಕಾರದ ವತಿಯಿಂದ ನೀಡಿರುವಂತಹ ನಂಬರ್ ಇದು. ಈ ಬಗ್ಗೆ ಸ್ವತಃ ಗೃಹ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಟ್ವೀಟ್ ಕೂಡ ಮಾಡಿದ್ದಾರೆ. ಭಾರತೀಯರು ಸೇರಿ ವಿದೇಶಿಗಳ 100 ಜನ ನಾಪತ್ತೆಯಾಗಿದ್ದಾರೆ. ಅಮೆರಿಕದ 54, ಆಸ್ಟ್ರೇಲಿಯಾದ 34, ಬ್ರಿಟನ್ನ 33, ಕೆನಡಾದ 24 ಹಾಗೆ ಮಲೇಷ್ಯಾದ 19 ಮಂದಿ, ಕೊರಿಯಾದ 8 ಮಂದಿ ನಾಪತ್ತೆಯಾಗಿದ್ದಾರೆ. ಪ್ರವಾಹದ ಬಳಿಕ ಒಟ್ಟು 341 ವಿದೇಶಿ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇದೆ. ಪ್ರವಾಹ ಪೀಡಿತ ನೇಪಾಳಕ್ಕೆ ಭಾರತದ ನೆರವಿನ ಹಸ್ತ. ನೇಪಾಳಕ್ಕೆ 10 ಟನ್ ಪರಿಹಾರ ಸಾಮಗ್ರಿಗಳನ್ನು ರವಾನಿಸ್ತಾ ಇದೆ ಸರ್ಕಾರ. C-17, C-130 ವಿಮಾನಗಳ ಮೂಲಕ ಪರಿಹಾರ ಸಾಮಗ್ರಿಗಳ ರವಾನೆ. ಕಂಬಳಿಗಳು, ಔಷಧಿಗಳು, ಸೌರದೀಪ, ಬಟ್ಟೆ, ದಿನಬಳಕೆ ವಸ್ತುಗಳನ್ನ ಭಾರತ ರವಾನಿಸೋದಕ್ಕೆ ಮುಂದಾಗಿದೆ. ನೇಪಾಳ ಪ್ರಧಾನಿ ಜೊತೆ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ಪ್ರಧಾನಿ ಬಾಲೇಂದ್ರ ಶಾಗೆ ಧೈರ್ಯ ತುಂಬಿದ್ದಾರೆ ಪ್ರಧಾನಿ. ನೋಡಿ, ಭಾರತ ಯಾವಾಗಲೂ ಅಷ್ಟೇ ಸುತ್ತಮುತ್ತ ಇರುವಂತಹ ರಾಷ್ಟ್ರಗಳಲ್ಲಿ ಏನೇ ಕೂಡ ತೊಂದರೆ ಆದರೂ ಕೂಡ ಮೊದಲಿಗರಾಗಿ ನಿಲ್ಲುತ್ತೆ, ಸಹಾಯ ಹಸ್ತ ಚಾಚುವಂತಹ ನಿಟ್ಟಿನಲ್ಲಿ. ಈ ಬಾರಿ ಕೂಡ ನೇಪಾಳದಲ್ಲಿ ತೊಂದರೆ ಆದಂತಹ ಸಂದರ್ಭದಲ್ಲಿ ಈಗ ಅವರು ಎದುರಿಸ್ತಾ ಇರುವಂತಹ ಪರಿಸ್ಥಿತಿಯ ಸಂದರ್ಭ, ಪ್ರಧಾನಿ ಮೋದಿ ಅವರು ಅಲ್ಲಿನ ಪ್ರಧಾನಿ ಬಾಲೇಂದ್ರ ಶಾ ಅವ್ರ ಜೊತೆ ಮಾತನಾಡಿದ್ದಾರೆ. ಧೈರ್ಯದ ಮಾತನಾಡಿ, ಜೊತೆಗೆ ನಮ್ಮಿಂದ ಏನು ಸಹಾಯ ಆಗಬೇಕು ಅದನ್ನು ಮಾಡ್ತೀವಿ, ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗ C-17 ಹಾಗೆ C-130 ವಿಮಾನಗಳ ಮೂಲಕ ಕೆಲ ಪರಿಹಾರ ಸಾಮಗ್ರಿಗಳು 10 ಟನ್ನಷ್ಟು ಪರಿಹಾರ ಸಾಮಗ್ರಿಗಳನ್ನು ರವಾನೆ ಮಾಡೋದಕ್ಕೆ ಭಾರತ ಮುಂದಾಗಿರುವಂಥದ್ದು. ಅಂದರೆ ದಿನಬಳಕೆಯ ವಸ್ತುಗಳಾಗಿರ್ಬೋದು, ಅವರಿಗೆ ಬೇಕಾದಂತಹ ಬಟ್ಟೆ, ಸೌರದೀಪ, ಔಷಧಿಗಳು. ಈಗ ಅವರು ಸಾಕಷ್ಟು ಜನ ಗಾಯಗೊಂಡಿರ್ತಾರೆ, ತತ್ಕ್ಷಣದಲ್ಲಿ ಅವರಿಗೆ ಮೆಡಿಸಿನ್ಸ್ಗಳ ಅಗತ್ಯತೆ ಇರುತ್ತೆ. ಮತ್ತು ಆ ಪ್ರವಾಹದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ, ವೃದ್ಧರಿರ್ತಾರೆ, ಅಲ್ಲಿ ಹಾಸ್ಕೊಳ್ಳೋದಕ್ಕೆ, ಹೊದಿಯೋದಕ್ಕೆ ಬೇಕಾಗುತ್ತೆ. ಹಾಗಾಗಿ ದಿನಬಳಕೆ ವಸ್ತುಗಳು ಬೇಕಾಗುತ್ತೆ. ಅಂತಹ ನಿಟ್ಟಿನಲ್ಲಿ 10 ಟನ್ನಷ್ಟು ಸಾಮಗ್ರಿಗಳನ್ನು ಭಾರತ ಕಳಿಸ್ಕೊಡೋದಕ್ಕೆ ಮುಂದಾಗಿದೆ.